ಹಾಂ ರೀ ಗ್ರಾಮ ಸಭೆ ಸನ್ ವಿಡಿಯೋ ಮಾಡ್ತೀರಿ ಇವತ್ತಿನ ದಿವಸ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಸಭೆಯನ್ನು ಆಯೋಜಿಸಲಾಗಿದ್ದು ಈ ಒಂದು ಸಭೆಯ ಅಲ್ಲಿ ಶ್ರೀಯುತ ಸಂಗಮೇಶ್ ಎಂಬಿ ಸಾಮಾಜಿಕ ಲೆಕ್ಕ ಪರಿಶೋಧಕರು ತಾಲೂಕು ಪಂಚಾಯತ್ ವಿಜಯಪುರ ಹಾಗೂ ಈ ಸಂಘು ನಾಲ್ಕಮಾನ್ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತ್ ಗುತ್ತಗಿ ಶ್ರೀ ಬಿಆರ್ ಪೂರ್ವ ಮುಖ್ಯಗುರುಗಳು ಸರ್ಕಾರಿ ಪ್ರಾಥಮಿಕ ಗುತ್ತಗಿ ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಗ್ರಾಮದ ಆಡಳಿತನಾಗಿರ್ತಕ್ಕಂಥ ಶ್ರೀ ಕರಿವೀರೇಶ್ವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸಮಾರಂಭದ ಮುಖ್ಯ ಸ್ಥಾನವನ್ನು ಶ್ರೀ ಸಂಗಮೇಶ್ ಎಂಬಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ತಾಲೂಕು ಪಂಚಾಯತ್ ವಿಜಯಪುರ ಇವರಿಗೆ ಈ ಒಂದು ಸಭೆಯ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಸಂಘು ನಾಗಮನ್ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯತ್ ಗುತ್ತಗಿ ಇವರಿಗೂ ಕೂಡ ಈ ಸಭೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅದೇ ತರನಾಗಿ ಈ ಸ್ಥಳೀಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಬಿಆರ್ ಪೂರ್ವ ಇವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಅದೇ ತರನಾಗಿ ಇವತ್ತಿನ ಈ ಪ್ರಸ್ತುತ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಪುತ್ತೂರ್ಗಿ ಗ್ರಾಮದ ಎಲ್ಲ ಪಾಲಕರು ಪೋಷಕರು ಪುತ್ತೂರ್ಗಿ ಎಲ್ಪಿ ಗ್ರಾಮದ ಎಲ್ಲ ಪಾಲಕರು ಪೋಷಕರು ನಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ಒಂದು ಸ್ವಾಗತವನ್ನು ಕೋರುತ್ತೇವೆ. ಅದೇ ತರನಾಗಿ ಅಂಗನವಾಡಿ ಕಾರ್ಯಕರ್ತರಾಗಿರ್ತಕ್ಕಂಥ ಎನ್ ಪಾಟೀಲ್ ಅವರಿಗೂ ಉಳಿದ ಸಂಘ ಸಂಸ್ಥೆಗಳ ಎಲ್ಲ ಸದಸ್ಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಒಂದು ಸ್ವಾಗತವನ್ನು ಕೋರುತ್ತಾ ಈ ಮುಂದಿನ ಕಾರ್ಯಕ್ರಮವನ್ನು ಶ್ರೀಯುತ ಸಂಗಮೇಶ್ ಎಂಬಿ ಅವರು ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಚಲೋ ಅದು ಬಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯಲ್ಲಿ ಯಾವೆಲ್ಲ ನಮ್ಮ ಅನುಷ್ಠಾನ ಬಂದಿದೆ ಅದಕ್ಕೆ ಖರ್ಚಾಗಿದೆ ಮಾಹಿತಿಯನ್ನು ಮುಂದೆ ಸರಿ ಎಲ್ಲ ಗ್ರಾಮಗಳ ಮಾಹಿತಿಯನ್ನು ಎಷ್ಟು ಹಣ ವ್ಯಯ ಆಗಿದೆ ಮಾಹಿತಿನ ಮಾಹಿತಿ ಕೊಡ್ತೀವಿ. ಸೊ ನಂತರದಲ್ಲಿ ನಾವು 14 ವರ್ಷದಿಂದ ಸಂಬಂಧಪಟ್ಟ ಮಾಹಿತಿಯನ್ನು ಖಂಡಿತವಾಗಿ ನಾವು ಏನು ಮಾಹಿತಿಯನ್ನು ಕೊಡ್ತೀವೋ ಖಂಡಿತವಾಗಿ ಎಲ್ಲ ಪೂರ್ವಕವಾಗಿ ಮಾಹಿತಿಯನ್ನು ಅಥವಾ ಸಲಹೆಯನ್ನು ಖಂಡಿತವಾಗಿ ಹೊಲದಲ್ಲಿ ಸರ್ಕಾರಕ್ಕೆ ಕೆಲಸವನ್ನು ಮಾಡ್ಕೊಂಡಿರುವಂಥದ್ದು ಅಥವಾ ಇದರ ಏನಾದರೂ ಮಾಹಿತಿ ಇದೆ ಇಲ್ಲ ಸರ್ ಈ ಕಾರ್ಯಕ್ರಮನ ಅಥವಾ ಈ ಕೆಲಸವನ್ನ ಈ ಥರ ಮಾಡಿದರೆ ಚೆನ್ನಾಗಿರ್ತಕ್ಕಂಥ ಮಾಹಿತಿ ನಾವು ನಮ್ಮ ಕೆಲಸ ನಿಮಗೋಸ್ಕರ ನಾವಿದ್ದೀವಿ ನಿಮ್ಮಗಳ ಸಮೂಹದಲ್ಲಿ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ನಾವೆಲ್ಲರೂ ಕೊಡ್ಬೋದು. ಈಗ ಸ್ಪರ್ಧಿಸಿ ಯಾವ ಕಾರ್ಯಕ್ರಮ ಏನು ಮಾಹಿತಿ ಕೊಡ್ತಾರೆ ನೀರು ಕುಡಿತು ಅಂತ ಹೇಳಿ ಹಾಳಿ ತೋತ್ನಿ ನಾಲ್ಕು ನೀರು ಕೊಡ್ಬೋದು ಅಂತ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯಲ್ಲಿ 1/4/2023ರಿಂದ 31/3/2024ರವರೆಗೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಆದಂತಹ ಒಂದು ನರೇಗಾ ಕಾಮಗಾರಿಗಳನ್ನ ಈ ಒಂದು ಸಭೆಯಲ್ಲಿ ನಾನು ಮಾತನಾಡ್ತಿದ್ದೀನಿ. ಮೊದಲನೇದಾಗಿ ಉತ್ತರಗಿ ಗ್ರಾಮದ ಎಲ್ಪಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡಿಗೆ ಕೋಣೆ ನಿರ್ಮಾಣ 11,064 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ.
ಬೆಳಗಾವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಕೇಶ್ವರ ನಿರ್ಮಾಣ 61,304 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಬಟ್ನೂರು ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಪ ನಿರ್ಮಾಣ 68,888 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಬಟ್ನೂರು ಗ್ರಾಮದ ಭಾಗವಹಿಸಿದ ಹಳ್ಳದವರೆಗೆ ಚರಂಡಿ ನಿರ್ಮಾಣ 22,856 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಬಟ್ನೂರು ಗ್ರಾಮದ ದಾದು ಹತ್ತಾರು ಮನೆಯಿಂದ ಪ್ರಥಮ ಗುಡಿಯವರೆಗೆ ಚರಂಡಿ ನಿರ್ಮಾಣ 22,856 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಹಿಡಿ ಸ್ವಲ್ಪ ಅಂತ ನಾನು ಪುಣ್ಯ ತಪ್ಪು ಗ್ರಾಮದ ಕೇಸು ನಾರಾಯಣ ಜಾಧವ್ ಅವರ ಮನೆಯಿಂದ ಧನ್ಸಿಂಗ್ ವಾರು ರಾಪಡೆ ಅವರ ಮನೆಯವರೆಗೆ ಚರಂಡಿ ನಿರ್ಮಾಣ 31,920 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಬಟ್ನೂರು ಗ್ರಾಮದ ಬಾಬು ಭಗವಾನ್ ಮನೆಯಿಂದ ಹಳ್ಳದವರೆಗೆ ಚರಂಡಿ ನಿರ್ಮಾಣ 43,974 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಬಟ್ನೂರು ಗ್ರಾಮದ ಅಡಿಕಟ್ಟೆಯಿಂದ ಮನೆಯಿಂದ ಹಳ್ಳದವರೆಗೆ ಚರಂಡಿ ನಿರ್ಮಾಣ 43,924 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಪುತ್ತೂರು ಗ್ರಾಮದ ಶಿಕ್ಷಣ ಮರು ನಿರ್ಮಾಣ 24,648 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಬಟ್ನೂರು ಗ್ರಾಮದ ಪ್ರಸಿದ್ಧ ನಿರ್ಮಾಣದಲ್ಲಿ ಮರು ನಿರ್ಮಾಣ 45,504 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. 5,000 ಬಾಗಲಕೋಟೆ ಮೊದಲಿಗೆ ಮರು ನಿರ್ಮಾಣ 9,480 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಕಾಕಿಂದ ಮಠದ ಬಾಗಲಕೋಟೆಯಲ್ಲಿ ಮರು ನಿರ್ಮಾಣ 45,504 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಬದಗಿ ಸಾಬ್ ಕಾಯ್ಕೋಡಿ ಅವರಲ್ಲಿ ಬದು ನಿರ್ಮಾಣ 26,344 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಕಾಣಾಬಿ ಚಪಾತಿ ಅವರಲ್ಲಿ ಬದು ನಿರ್ಮಾಣ 45,504 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಅನಂತಪುರ ಬೆಳಗಾವಿ ಅವರಲ್ಲಿ ಬದು ನಿರ್ಮಾಣ 43,680 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಬೆಳಗಾವಿ ಗ್ರಾಮದ ಹನುಮಂತ ಪೂಜಾರಿ ಅವರಲ್ಲಿ ಬಸಿಗಾಲುವೆ ನಿರ್ಮಾಣ 43,605 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯೋಜನೆಯಡಿ ಬಸ್ತಿ ನಿರ್ಮಾಣ ಶೋಭಾ ಅನಿಲ್ ಗೋಳಿಯವರ ಮನೆ ನಿರ್ಮಾಣ 7,584 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಪ್ರೀತಿ ಸಂಗಪ್ಪ ಗೋಳಿಯವರ ಮನೆ ನಿರ್ಮಾಣ 26,544 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಪಡವಳ್ಳಿ ವೃತ್ತದಲ್ಲಿ ಬದು ನಿರ್ಮಾಣ 32,232 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಅಂಬಾವ ಗಂಗಾಧರ್ ಪ್ರಭುತಿಯವರ ಮನೆ ನಿರ್ಮಾಣ 20,556 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ನಾಗಮ್ಮ ರಾಯಮಂಡ್ ಕಲಬುರ್ಗಿಯವರ ಹೊಲದಲ್ಲಿ ಇವರ ಮನೆ ನಿರ್ಮಾಣ 25,954 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಶಾಂತಾಬಾಯಿ ನಿಂಗಪ್ಪ ಕುರ್ನಾಳಿಯವರ ಮನೆ ನಿರ್ಮಾಣ 20,070 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಬೆಳಗಾವಿ ಗ್ರಾಮದ ಹೊನ್ನಪ್ಪ ತಿರುಗಟ್ಟಪ್ಪ ಪಡವಳ್ಳಿಯವರ ಹೊಲದಲ್ಲಿ ಬದು ನಿರ್ಮಾಣ 30,334 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಉತ್ತರಗಾಮ ಶಿವನ ಸಿಎಸ್ ಹೊಲದಲ್ಲಿ ಗಣೇಶ ನಿರ್ಮಾಣ 7,584 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಉತ್ತರಗ್ರಾಮ ಗಂಗಾಬಾಯಿ ನರ್ಸರಿ ಹೊಲದಲ್ಲಿ ಗಣೇಶ ನಿರ್ಮಾಣ 7,584 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಉತ್ತರಗ್ರಾಮದ ಬದಗಿಸಾಬ್ ನದಾಪುರ ಗಣೇಶ ನಿರ್ಮಾಣ 7,584 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಉತ್ತರಗ್ರಾಮದ ಲಾಲ್ಸಾಬ್ ಹೈದರ್ನಾಥ್ ಪೂಜಾರಿ ಹೊಲದಲ್ಲಿ ಗಣೇಶ ನಿರ್ಮಾಣ 7,584 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಉತ್ತರಗ್ರಾಮದ ಅಂಬವ್ವ ಗಂಗಾಧರ ಪ್ರಭುತಿ ಹೊಲದಲ್ಲಿ ಬದು ನಿರ್ಮಾಣ 30,962 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಉತ್ತರಗ್ರಾಮದ ಶಾಜಾಬಿ ಹೊಲದಲ್ಲಿ ಗಣೇಶ ನಿರ್ಮಾಣ 7,584 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಉತ್ತರಗ್ರಾಮದ ಬೇರಮ್ಮ ನದಾಪುರ ಹೊಲದಲ್ಲಿ ಗಣೇಶ ನಿರ್ಮಾಣ 7,584 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಸಂಗಮ ಜಯಪ್ಪ ಪಡವಳ್ಳಿ ಹೊಲದಲ್ಲಿ ಬದು ನಿರ್ಮಾಣ 31,600 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ವಿಮಾನ ಅಯ್ಯಪ್ಪ ಹುಡುಗಿಯವರ ಹೊಲದಲ್ಲಿ ಬದು ನಿರ್ಮಾಣ 64 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಮಲ್ಲಪ್ಪ ಜಯಪ್ಪ ಪಡವಳ್ಳಿ ಬದು ನಿರ್ಮಾಣ 30,334 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಶರಣಪ್ಪಗೌಡ ಪಾಟೀಲ್ ಹೊಲದಲ್ಲಿ ಬದು ನಿರ್ಮಾಣ 31,284 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ನಿಂಗಪ್ಪಗೌಡ ಪಾಟೀಲ್ ಹೊಲದಲ್ಲಿ ಬದು ನಿರ್ಮಾಣ 31,284 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಗುತ್ತರ್ಗಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಲಿಬಾಲ್ ಆಟ ಮೈದಾನ ನಿರ್ಮಾಣ 69,170 ರೂಪಾಯಿ ಶ್ರೀಮಂತ ಪಾವತಿಯಾಗಿರುತ್ತದೆ. ಗುತ್ತರ್ಗಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಖೋ ಖೋ ಮೈದಾನ
66,10 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಉತ್ತರಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಬಡ್ಡಿ ಆಟ ಮೈದಾನ 32,514 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ವಡ್ಕೂರ್ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಖೋಖೋ ಆಟ ಮೈದಾನ 61,934 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಕಬಡ್ಡಿ ಮೈದಾನ ಎಲ್ಲಿರೋದು? ಇಲ್ಲಿನ ಅವೆಲ್ಲ ಕರೆಕ್ಟ್ ಸರ್. ಆಹಾರ ನೀವು ಕೇಳ್ಕೊಂಡು ಹೇಳ್ತೀವಿ, ಫಸ್ಟ್ ಕೇಳ್ಕೊಂಡು ಹೇಳ್ತೀವಿ, ಎಲ್ಲ ಕರೆಕ್ಟ್ ನೀವು ಅಲ್ಲೇ ಈಗ ನಿಮ್ಗೆ ಮಾಡ್ಬೋದು, ಏನೇ ಬಿಟ್ಟು ಮಾಡ್ಬೋದು, ಅದಕ್ಕಿಲ್ಲ ಫಿಸಿಕಲಿ ಎಲ್ಲೆಲ್ಲಿ ಆಗಿದೆ ಏನಾಗಿದೆ ನಾವು ಹೇಳ್ಬೇಕಾಗ್ತದೆ. ಮಾಡಿ ಈಗ ಜನರಿಗೆ ಮನ್ಸುದು ಅದು ಹೇಗೆ ಒಂದು ಕೆಲಸ ಆಗಬೇಕು ಆ ಪ್ರಕಾರ ಏನೋ ಗ್ರಾಮ ಸೇವೆ ಮಾಡ್ತಿರಲ್ಲ ಅದಕ್ಕೆ ಓಕೆ ಇಲ್ಲ. ಈಗ ಹೋದ್ಮೇಲೆ ಮಾತಾಡ್ತೀನಿ ಇವತ್ತಲ್ಲಿ ಖಂಡಿತ ಚರ್ಚೆ ಮಾಡಿ. ಯಾಕೆ ನನಗೆ ಈಗ ಎಲ್ಲವೂ ಆಗಲ್ಲ ನಿಮ್ಗೆ ಗೊತ್ತಿದೆ. ಅಟ್ಲೀಸ್ಟ್ ನಿಮ್ಗೆ ಗ್ಲೋಬಲ್ ಇರಲಿ ಉದಾಹರಣೆ ವರ್ಕ್ ಅಂತ ಹೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಮಾಹಿತಿ ಹಾಗೆ ಬೀಳುತ್ತೆ ಅಂತಿನ ಮಾತಾಡ್ತೇನೆ ಖಂಡಿತ. ನೀವು ಕೆಲಸ ಆಗ್ಯಾದೋ ಇಲ್ಲ ಚರ್ಚೆ ಮಾಡೋ ಸಲುವಾಗಿ ಆಗ್ಯಾದ ಆಗ್ಯಾದ ಇಲ್ಲ ಅಂದ್ರೆ ಇಲ್ಲ ಆ ರೀತಿ ನೀವು ನಾವು ಹೇಳಬೇಕು. ಅಲ್ಲ ನೀವು ಕೇಳಿದ್ರೆ ನಾವು ಕೇಳ್ತಾರೆ ಕೆಲಸ ಅದು ಮಾಹಿತಿ ಕೊಡೋದು ಬೇಕಂದ್ರೆ ಸಂತೋಷ್ ಅವರ ಹೊಲದಿಂದ ಶ್ರೀಶೈಲ್ ಇವರ ಹೊಲದವರೆಗೆ ರಸ್ತೆ ಸುಧಾರಣೆ 21,804 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬರ್ತೂರು ಗ್ರಾಮದ ಗುಳಿಯವರ ಮನೆಯಿಂದ ಕಮಲಾಬಾಯಿ ಕುರ್ನಳ್ಳಿಯವರ ಮನೆಯವರೆಗೆ ರಸ್ತೆ ಸುಧಾರಣೆ 54,984 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬರ್ತೂರು ಗ್ರಾಮದ ದುಷ್ಯಾಂತ್ ದೇವರಮಣಿಯವರ ಮನೆಯಿಂದ ಬಡಿಗೇರ್ ಮನೆಯವರೆಗೆ ರಸ್ತೆ ಸುಧಾರಣೆ 27,810 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಪುತ್ತೂರು ಗ್ರಾಮದ ಕರವೀರೇಶ್ವರ ದೇವಸ್ಥಾನದಿಂದ ಬಾಬು ಮದಾಸಿಯವರ ಹೊಲದವರೆಗೆ ರಸ್ತೆ ಸುಧಾರಣೆ 9,796 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಪುತ್ತೂರು ಗ್ರಾಮದ ಹುಸೇನ್ ಸಾಬ್ ನದಾಫಿಯವರ ಹೊಲದಿಂದ ಅಯ್ಯಪ್ಪ ಸುಳ್ಳೊಳ್ಳಿಯವರ ಹೊಲದವರೆಗೆ ರಸ್ತೆ ಸುಧಾರಣೆ 20,540 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬರ್ತೂರು ಗ್ರಾಮ ಮುತ್ತುಗೌಡ ಪಾಟೀಲ್ ಹೊಲದಿಂದ ಕಲ್ಯಾಣಪ್ಪ ಕೋಳಿಯವರ ಹೊಲದವರೆಗೆ ರಸ್ತೆ ಸುಧಾರಣೆ 26,544 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬರ್ತೂರು ಗ್ರಾಮ ಯಶವಂತರಾಯ ಮೇಟಿಯವರ ಹೊಲದಿಂದ ಲಿಂಗಪ್ಪ ಹೊಳಿಯವರ ಹೊಲದವರೆಗೆ ರಸ್ತೆ ಸುಧಾರಣೆ 15,450 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಗುತ್ತೂರು ಗ್ರಾಮದ ಗುರುಸಾಳಿ ನಡುವಿನ ರಸ್ತೆ ಸೀಮೆಯಿಂದ ಕುಬಾರ್ ಸಿಂಗ್ ನಾಯಕ್ ಹೊಲದವರೆಗೆ ರಸ್ತೆ ಸುಧಾರಣೆ 54,984 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬ್ಯಾಲೇರ ಗ್ರಾಮದ ನಿಂಗಪ್ಪ ಪಡದಾಳಿಯವರ ಹೊಲದಿಂದ ಭೀಮನ ಕುಡುಕಿ ಹೊಲದವರೆಗೆ ರಸ್ತೆ ಸುಧಾರಣೆ 56,880 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬ್ಯಾಲೇರ ಗ್ರಾಮದ ಸಿದ್ದವ್ವ ಪಡದಾಳಿಯವರ ಹೊಲದಿಂದ ಭೀಮನ ಬೆಳವಾರಿಯವರ ಹೊಲದವರೆಗೆ ರಸ್ತೆ ಸುಧಾರಣೆ 56,880 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬರ್ತೂರು ಗ್ರಾಮದ ಶ್ರೀಶೈಲ ಗ್ರಾಮದವರ ಹೊಲದಿಂದ ಇರುವ ರಸ್ತೆ ಸುಧಾರಣೆ 54,036 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬರ್ತೂರದಿಂದ ಕೆರೂರು ರೋಡ್ವರೆಗೆ ಇರುವ ರಸ್ತೆ ಸುಧಾರಣೆ 52,244 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶರಣಗೌಡ ಹಜಡಲಿಯವರ ಹೊಲದಿಂದ ಮೋಹನ್ ಬಿರಾದರ್ ಹೊಲದವರೆಗೆ ರಸ್ತೆ ಸುಧಾರಣೆ 52,772 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬ್ಯಾಲೇರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ಶೌಚಾಲಯ ನಿರ್ಮಾಣ 24,648 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬ್ಯಾಲೇರ ಗ್ರಾಮದ ಮಳಿಗೆಯವರ ಹೊಲದಿಂದ ಜಮಖಂಡಿಯವರ ಹೊಲದವರೆಗೆ ಸರ್ಕಾರಿ ಹಳ್ಳದ ಹೂಳು ತೆಗೆಯುವುದು 66,360 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬ್ಯಾಲೇರ ಗ್ರಾಮದ ಬಗಲಿ ಇವರ ಹೊಲದಿಂದ ಮೂರ್ತಿಗೆ ಹೊಲದವರೆಗೆ ಹಳ್ಳದ ಹೂಳು ತೆಗೆಯುವುದು 632 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಶಿವಶರಣಪ್ಪ ಹೊಲದಿಂದ ಚಂದ್ರಾಮ್ ಕ್ಯಾಬನವರ ಹೊಲದವರೆಗೆ ಹಳ್ಳದ ಹೂಳು ಎತ್ತುವುದು 73,944 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬಸಪ್ಪ ಮಲ್ಲಪ್ಪ ಮದಲಯ್ಯ ಹೊಲದಿಂದ ದೇವರಿಗೆ ಹೊಲದವರೆಗೆ ಸರ್ಕಾರಿ ಹಳ್ಳದ ಉಳಿಸುವುದು 1,07,756 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ವಾಸುರಾಯ್ ದೊಡ್ಡಮನೆಯವರ ಹೊಲದಲ್ಲಿ ಹಳ್ಳದ ಹೂಳು ತೆಗೆಯುವುದು 15,168 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬ್ಯಾಲೇರ ಗ್ರಾಮದ ಕಾಳಪ್ಪ ಜಾಗರವರ ಹೊಲದಲ್ಲಿ ಸರ್ಕಾರಿ ಹಳ್ಳದ ಹೂಳು ತೆಗೆಯುವುದು 80,580 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬ್ಯಾಲೇರ ಗ್ರಾಮದ ಮಲ್ಲಪ್ಪ ಚಂದ್ರಮ್ಮ ಮಾದರಿಯವರ ಹೊಲದಿಂದ ಅವರ ಹಳ್ಳದ ಹೂಳು ತೆಗೆಯುವುದು 24,014 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಚಂದ್ರಾಮ್ ಶಿವಪ್ಪ ಬಿರಾದರಿಯವರ ಹೊಲದಿಂದ ದೇವಿಂದ್ರ ಶಿವಪ್ಪ ಬಿರಾದರಿಯವರ ಹೊಲದವರೆಗೆ ಸರ್ಕಾರಿ ಹಳ್ಳದ ಹೂಳು ತೆಗೆಯುವುದು 72,996 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಬರ್ತೂರಿನ ಮಾಳಪ್ಪ ಮಾದಾರಿಯವರ ಹೊಲದಿಂದ ಸಂಜು ಮಾದಾರಿಯವರವರೆಗೆ ಸರ್ಕಾರಿ ಹಳ್ಳದ ಹೂಳು ತೆಗೆಯುವುದು 1,72,861 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ.
ಗುತ್ತರಿ ಗ್ರಾಮದ ದತ್ತಪ್ಪ ದೇವರಿಯವರ ಹೊಲದಾಗ ಸರ್ಕಾರ ಹಣಕ್ಕೆ ಹೂಡಿಕೆಗಳು 28,440 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗುತ್ತದೆ. ಬರ್ತೂರು ಗ್ರಾಮ ಮಾಳಿಕನಾಡ ದೇವಸ್ಥಾನದಿಂದ PKPS ಹೊಲದವರೆಗೆ ಹಣ ಹೂಡಿಸುವುದು 41,964 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗುತ್ತದೆ. ಬರ್ತೂರು ಗ್ರಾಮದ ದೊಡ್ಡಹಳ್ಳ ಬ್ರಿಡ್ಜ್ನಿಂದ ಈರಪ್ಪ ಹರಿಜನಿಯವರ ಹೊಲದವರೆಗೆ ಹಣ ಹೂಡಿಸುವುದು 72,714 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗುತ್ತದೆ. ಬರ್ತೂರು ಗ್ರಾಮ PKPS ಬ್ರಿಡ್ಜ್ನಿಂದ ಸಮಸ್ತಾಯ ಜಿ ಹೊಲದವರೆಗೆ ಹಣ ಹೂಡಿಸುವುದು 12,360 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗುತ್ತದೆ. ಮಾನವ ವಿದ್ಯಾರ್ಥಿಗಳಿಂದ ಈರಪ್ಪ ಹರಿಜನಿಯವರ ಹೊಲದವರೆಗೆ ಸರ್ಕಾರ ಹಣ ಹೂಡಿಸುವುದು 69,308 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗುತ್ತದೆ. ಬರ್ತೂರು ಗ್ರಾಮ ಬಾಬುಸಾಬ್ ಭಾಗಾರ ಹೊಲದಿಂದ ನಾಯ್ಕೋಡಿ ಹೊಲದವರೆಗೆ ಸರ್ಕಾರ ಹಣ ಹೂಡಿಸುವುದು 39,40 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗುತ್ತದೆ. ಬರ್ತೂರು ಗ್ರಾಮ ಸುರೇಶ್ ಬಿರಾದಾರ್ ಇವರ ಹೊಲದಿಂದ ಸರ್ಕಾರಿ ಹಣದ ಹೂಡಿಕೆಯುವುದು 40,988 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗುತ್ತದೆ. ಬರ್ತೂರು ಗ್ರಾಮ ಕಾಶಿನಾಥ್ ಮೇಟಿಯವರ ಹೊಲದಿಂದ ಸರ್ಕಾರಿ ಹಣಕ್ಕೆ ಹೂಡಿಕೆಯುವುದು 60,672 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗುತ್ತದೆ. ಗುತ್ತರಿ ಗ್ರಾಮ ಬಾಳ ಸೋಮಾನಿಯವರ ಹೊಲದಿಂದ ಸರ್ಕಾರಿ ಹಣದ ಹೂಡಿಕೆಯುವುದು 40,832 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗುತ್ತದೆ. ಗುತ್ತರಿ ಗ್ರಾಮ ರಾಜು ರಾಮಚಂದ್ರ ಪವಾರಿಯವರ ಹೊಲದಿಂದ ಸರ್ಕಾರಿ ಹಣದ ಹೂಡಿಕೆಯುವುದು 54,000 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗುತ್ತದೆ. ಗುತ್ತರಿ ಗ್ರಾಮ ಸಿದ್ಲಿಂಗಯ್ಯ ಹಿರೇಮಠರ ಹೊಲದಿಂದ ಸರ್ಕಾರಿ ಹಣಕ್ಕೆ ಹೂಡಿಕೆಯುವುದು 49,290 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗುತ್ತದೆ. ಮಲಗೌಡ ಬಿರಾದೇವ ಹೊಲದಿಂದ ಬದು ನಿರ್ಮಾಣ 43,608 ರೂಪಾಯಿ ಕೂಲಿ ಮೊತ್ತ. ಬಲ್ಲಡಪ್ಪ ಹಂಕಡದೇವ ಹೊಲದಿಂದ ಬದು ನಿರ್ಮಾಣ 40,84 ರೂಪಾಯಿ ಕೂಲಿ ಮೊತ್ತ. ಶಂಕರ್ ರೇಟ್ ಉಚ್ಚರಣಿಯವರ ಹೊಲದಲ್ಲಿ ಬದು ನಿರ್ಮಾಣ 40,400 ರೂಪಾಯಿ. ಗಾಡ್ಯಾಳ ಹನುಮಂತ ಪೂಜಾರಿಯವರ ಹೊಲದಲ್ಲಿ ಬದು ರಸ್ತಿಗಾಲುವೆ 49,000 ರೂಪಾಯಿ ಕೂಲಿ ಮೊತ್ತ. ಗಾಡ್ಯಾಳ ದೇವಿನಹಳ್ಳಿಯವರ ಹೊಲದಲ್ಲಿ ರಸ್ತಿಗಾಲುವೆ ನಿರ್ಮಾಣ 45,504 ರೂಪಾಯಿ. ಗಾಡ್ಯಾಳ ಶಂಕರಪ್ಪ ವೆಂಕಟಪ್ಪ ಪ್ರಭಾವಿಯವರ ಹೊಲದಲ್ಲಿ ಬದು ನಿರ್ಮಾಣ 22,752 ರೂಪಾಯಿ. ಗುತ್ತರಿ ಗ್ರಾಮದ ಈರವ ಬಸಪ್ಪ ಕಲಬುರ್ಗಿಯವರ ಹೊಲದಲ್ಲಿ ರಸ್ತಿಗಾಲುವೆ 18,960 ರೂಪಾಯಿ. ನಾಗಮ್ಮ ರಾಯಮಠ ಕಲಬುರ್ಗಿಯವರ ಮನೆ ನಿರ್ಮಾಣ 25,956 ರೂಪಾಯಿ. ಗುತ್ತರಿ ಗ್ರಾಮ ಸುವರ್ಣ ನರ್ಸರಿಯವರ ಹೊಲದಲ್ಲಿ ದನಕಡ್ ನಿರ್ಮಾಣ 7,584 ರೂಪಾಯಿ. ಗುತ್ತರಿ ಗ್ರಾಮ ಪರಶುರಾಮ ನರ್ಸರಿಯವರ ಹೊಲದಲ್ಲಿ ದನಕಡ್ ನಿರ್ಮಾಣ 7,584 ರೂಪಾಯಿ. ಗುತ್ತರಿ ಗ್ರಾಮದ ಗಂಗಾವತಿ ನರ್ಸರಿಯವರ ಹೊಲದಲ್ಲಿ ದನಕಡ್ 7,584 ರೂಪಾಯಿ. ಗುತ್ತರಿ ಗ್ರಾಮ ಕುಮಾರಸ್ವಾಮಿ ಮಲ್ಲಯ್ಯ ಮಠಗಳ ದನಕಡ್ ನಿರ್ಮಾಣ 7,584 ರೂಪಾಯಿ. ಗುತ್ತರಿ ಗ್ರಾಮ ಮಲ್ಲಯ್ಯ ಶಿವಲಿಂಗಯ್ಯ ಮಠಗಳ ಹೊಲದಲ್ಲಿ ಕೃಷಿ ಹೊಂಡ 22,752 ರೂಪಾಯಿ. ಗುತ್ತರಿ ಗ್ರಾಮದ ಬರ್ತೂರು ಗ್ರಾಮದ ಚನ್ನಮ್ಮ ಸಂಗಪ್ಪ ಪ್ರಾದೇಶಿಕ ವೃತ್ತಿಗಾಲುವೆ 24,544 ರೂಪಾಯಿ. ಬರ್ತೂರು ಗ್ರಾಮ ಸುರೇಶ್ ಭೀಮಣ್ಣ ಸಾಧಕರಲ್ಲಿ ವೃತ್ತಿಗಾಲುವೆ 32,232 ರೂಪಾಯಿ. ಗುತ್ತರಿ ಗ್ರಾಮ ತುಳಸಿ ಲಕ್ಷ್ಮಣ ಪವಾರ್ ಹೊಲದಲ್ಲಿ ವೃತ್ತಿಗಾಲುವೆ 36,024 ರೂಪಾಯಿ. ಗುತ್ತರಿ ಗ್ರಾಮ ಪ್ರಕಾಶ್ ಮೋದಿಲಾಲ್ ಪವಾರ್ ಹೊಲದಲ್ಲಿ ವೃತ್ತಿಗಾಲುವೆ 36,024 ರೂಪಾಯಿ. ಬರ್ತೂರು ಗ್ರಾಮ ಕಾಶಿನಾಥ್ ಮೇಟಿ ಹೊಲದಲ್ಲಿ ವೃತ್ತಿಗಾಲುವೆ 36,972 ರೂಪಾಯಿ. ಬಗೀಚಾ ಶ್ರೀನಗರದಲ್ಲಿ ದನಕಡ್ ನಿರ್ಮಾಣ 7,584 ರೂಪಾಯಿ. ಜೈನಾಮಿ ಪಾರ್ಸಲಿಗಳಲ್ಲಿ ದನಕಡ್ ನಿರ್ಮಾಣ 7,584 ರೂಪಾಯಿ. ಗುತ್ತರಿ ಗ್ರಾಮ ಶ್ರೀನಗರ ಕೆಸಿ ಜಾಧವ ಹೊಲದಲ್ಲಿ ಬದು ನಿರ್ಮಾಣ 30,336 ರೂಪಾಯಿ. ಬದು ನಿರ್ಮಾಣ 80 ಕಾಮಗಾರಿಗಳು, ವೃತ್ತಿಗಾಲುವೆ 29 ಕಾಮಗಾರಿಗಳು, ಮನೆ ನಿರ್ಮಾಣ 15 ಕಾಮಗಾರಿಗಳು, ಕೃಷಿ ಹೊಂಡ 8 ಕಾಮಗಾರಿಗಳು, ದನಕಡ್ 35 ಕಾಮಗಾರಿಗಳು, ಅಡಿಗೆ ಕೋಣೆ 2 ಕಾಮಗಾರಿಗಳು, ಕಾಂಪೌಂಡ್ ನಿರ್ಮಾಣ ಶಾಲಾ ಕಾಂಪೌಂಡ್ 1, ಚರಂಡಿ ನಿರ್ಮಾಣ 6 ಕಾಮಗಾರಿಗಳು, 4 ಕಾಮಗಾರಿಗಳು, ರಸ್ತೆ ಸುಧಾರಣೆ 18 ಕಾಮಗಾರಿಗಳು, ಶೌಚಾಲಯ ನಿರ್ಮಾಣ 7 ಕಾಮಗಾರಿಗಳು, ಹಳ್ಳ ಬೆಳೆಸುವುದು 32 ಕಾಮಗಾರಿಗಳು, ಕೈಪಂಪು ಇಂಕುಂಡಿ 4 ಕಾಮಗಾರಿಗಳು, ನಾಲಾ ಅಭಿವೃದ್ಧಿ 2 ಕಾಮಗಾರಿಗಳು, ಚಕ್ರ 1 ಕಾಮಗಾರಿ ಮತ್ತು 240 ಕಾಮಗಾರಿಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳ್ಳುತ್ತವೆ.
ಜೊತೆಗೆ ಇದು ಇವರಿಗೆ ಯಾವ ಕ್ರಮಶಿಕ್ಷಣಗಳು ಜೊತೆಗೆ ನಮ್ಮ ಗ್ರಾಮ ಸಂಪರ್ಕಗಳು ಫಾರ್ಮ್ಗಳ ಮನೆ ರೀತಿ ಮಾಡಿಸ್ತಿರ್ಬೇಕು ಶಾಂತಾಬಾಯಿ ಕಲಾ ಮಾಡಿದ್ರು ಇವರು ಬರ್ಕೊಂಡು 4 ವರ್ಷದಿಂದ ಸೇರಿರ್ತಕ್ಕಂಥದ್ದು ಇದೆ. ಹಾಗಾಗಿ ಆಮೇಲೆ ಚಂದ್ರಮೋಹನ್ ಅವರು ಕೂಡ ಮಾಡಿದೆ. ಹಾಗಾಗಿ ಬಹಳ ಸುಂದರವಾಗಿ ಅವರಿಗೆ ಮಾಡಿದ್ದಾರೆ. ಹಾಗಾಗಿ ಜೊತೆಗೆ ಕನ್ನಡ ವಿಶ್ವವಿದ್ಯಾಲಯ ನಿರ್ಮಾಣ ಗ್ರಂಥಾವಳಿ ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಜೊತೆಗೆ ರಮೇಶ್ ಗೋಳಿ ಅಂತ ಅವರು ಸರ್ಕಾರಿ ಶಾಲೆಯ ಶಿಕ್ಷಕರಾಗಿ ಹಾಗಾಗಿ ಅವರು ಕೂಡ ಹೀಗೆ ಶಾಲೆಯ ಮುಂದೆ ಪ್ರಸ್ತುತಪಡಿಸಿ ಅದನ್ನು ಸರ್ಕಾರಕ್ಕೆ ಮರುಪೂರಣ ಮಾಡಬೇಕಂತ ಈವರೆಗೆ ನಮ್ಮ ಮುಖ್ಯಮಂತ್ರಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ನಾವು ಸಂಪೂರ್ಣವಾಗಿ ಯಾವ ಕಾಮಗಾರಿ ಆಗಿದೆ, ಯಾವ ಅಡ್ಡಿಲ್ಲ ಅಂತಕ್ಕಂಥದ್ದು ಅಥವಾ ಹಾಗಿದ್ರೆ ಇಷ್ಟ ಆಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಖಂಡಿತವಾಗಿ ಅಥವಾ ವಿಭಿನ್ನ ನಿರ್ಮಾಣದಲ್ಲಿ ಆಗಬೇಕಾಗಿತ್ತು 24 ಸಮುದಾಯದ ದೀರ್ಘಕಾಲಿಕ ಆರ್ಥಿಕ ಬದಲಾವಣೆಯನ್ನು ನಿರ್ಮಾಣ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ತಾಲೂಕಿನ ಮಾಹಿತಿಯನ್ನು ಕೂಡ ಒಕ್ಕೂಟವಾಗಿ ಅವ್ರ ಮೂಲಕ ಚರ್ಚೆಯಿಂದ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲಾಗ್ತಕ್ಕಂಥ ಸೊ ಆಮೇಲೆ ನಾವು ಸರ್ಕಾರಕ್ಕೆ ತಾಲೂಕು ಮನೆ ಕಾರ್ಯಗಳು ಮತ್ತು ಒಟ್ಟಾರೆ ಈ ಗ್ರಾಮಗಳ ಅಭಿವೃದ್ಧಿ ಆಗಬೇಕಾಗಿತ್ತು. ಗ್ರಾಮಗಳಲ್ಲಿ ಏನು ಕಾರ್ಯ ಕೆಲಸ ಆಗ್ತದೆ ಅದು ಕಾಲೇಜು ಉಪಯುಕ್ತ ಆಗಿದೆ ಮಾಹಿತಿ ಏನಾದ್ರು ಮಾಹಿತಿ ತಾವು ಕೊಡ್ಬೋದು. ಮೂಲಭೂತ ಸೌಕರ್ಯಗಳು ಈ ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ನಾವು ಎರಡನೇ ಬಂದಿದ್ದೀವಿ, ಹೈಟೆಕ್ ಶಿಕ್ಷಣ ಮಾಡ್ತೀವಿ, ಬಿಲ್ಡಿಂಗ್ ನೀರು ಮಾಡ್ತೀವಿ ಎவ்வளೋ ಬಂದಿದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ಸಲ ಅಲ್ಲಿ ಆ ಟ್ಯಾಕ್ಸಿ ನೀರು ಚೆನ್ನಾಗಿ ಮಾಡ್ತೀವಿ ಬರ್ತಾವೆ ಅದು ಬಂದಾಗ ನೀರು ಬಂದಾಗ ಊಟ ಹೆಂಗೆ ಮಾಡಬೇಕು, ಈ ಊಟ ಮಾಡಿದ್ರೆ ಮತ್ತೆ ಆಡ್ಕೊಂಡು ಊರ ಮಾಡಕ್ಕೆ ನಮ್ಗೆ ನಾವು ಇದು ಮಾಡಬೇಕು. ಅದಕ್ಕೆ ಪಂಚಾಯತಿ ಎಲ್ಲ ಬಂದಿದ್ದೀವಿ, ಯಾವುದೇ ಕೆಲಸ ಬಿಡ್ರಿ ಬದು ನಿರ್ಮಾಣ ನಿರ್ಮಾಣ ಬರೀ ಮತ್ತೆ ಮತ್ತು ಇದೇನ ಮಟ್ಟು ರೋಡ್ಗಳಲ್ಲಿ ಆ ರೋಡ್ ಪೂರ್ತಿ ತಾಂಡ ಸಾರಿ ಹೋಗೋದು ಈ ಬರುವ ಶೈಕ್ಷಣಿಕ ನಿರ್ವಹಣೆ ಶಿಶುಗಳು ಆಗ್ಬೇಕು. ಯಾಕಂದ್ರೆ ಮಕ್ಕಳು ಬರ್ತಾರೆ ಪರಿಸ್ಥಿತಿ ದುರ್ಬಲ ಎಷ್ಟೋ ಮಕ್ಕಳು ಕಾರ್ಯ ಕೈ ಬರ್ತಾರೆ ಆ ರೋಡ್ ಪೂರ್ತಿ ತಾಂಡ ಸಾರಿ ಹೋಗೋದ್ರೆ ಶಿಶುಗಳು ಖುಷಿ ಇರುತ್ತೆ. ನಾವು ಇಲ್ಲೇ ನಮ್ಮ ಶಾಲೆ ಹೋಗಿ ಸರ್, ನಮ್ಮ ಶಾಲೆಗೆ ಹೋಗಿದ್ರೆ ನಿಮ್ಮ ಶಾಲೆ ಹೋಗೋದು ರೋಡ ಯಾಕಂದ್ರೆ ನಿಮ್ಮ ಶಾಲೆ ಹೋಗಿದ್ರೆ ನಮ್ಮ ಶಾಲೆ ಹೋಗಿದ್ರು ನಮ್ಗೆಲ್ಲ ಹೋಗ್ಬೋದು. ಅವ್ರು ಬೇಕಾದ್ರೆ ಅವ್ರು ಹೇಳ್ತಾರೆ ಕಂಪ್ಲೇಂಟ್ ಮಾಡೋದು ಕಟ್ಕೊಂಡು ಬರೋದು ಏನು ಆ ಮಕ್ಕಳು ಏನಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳು ಲೇಡಿನ ಸಪ್ರೇಟ್ ಆಗಿರ್ತಕ್ಕಂಥ ಶಕ್ತಿಗಳು ಯಾಕಂದ್ರೆ ಅಳವಡಿಸಿಕೊಂಡಿರೋದಕ್ಕೋಸ್ಕರ ಜೂನ್ ಬರೋದ್ರೊಳಗೆ ಈ ಕೆಲಸ ಕಾರ್ಯ ಮಾಡಬೇಕು. ನಮ್ಮಲ್ಲಿ ಕಳಕಳಿ ನೀವು ಸಿಹಿ ನೀರು ಚರ್ಚೆ ಈ
ಹೌದು ನಾನು ರೋಡಿಗೆ ಒಂದು ಸಲ ಅದು ಎರಡು ಸಾರಿ ಬರಬೇಕು. ಮತ್ತೆ ಇನ್ನೊಂದು ಆಕಾಶ ಕಾವೇನು ಇದು ಹೇಳಿರಲ್ಲ ಈಗ ಅಡಿಗೆ ಕೋಣೆ ಅದು ಅಪೂರ ಆಗಿ ಕಂಪ್ಲೀಷನ್ ಇದು 2023-24ರಲ್ಲಿ ಕಂಪ್ಲೀಟ್ ಆಗಿರೋದಕ್ಕೆ ನಾವು ಯಾಕೆ ಯಾವ ವರ್ಕಿಗೆ ಎಷ್ಟು ಅಮೌಂಟ್ ಇದ್ದಾರೆ ಇಲ್ಲ ಅದೇ ಕಿಂತಲ್ಲ ಅದೇ ಕೊನೆಗೆ ಏನಂದ್ರೆ ಇಷ್ಟು ಅಮೌಂಟ್ ಇದ್ದಾರೆ ಅಷ್ಟೇ ಪ್ರೋಗ್ರೆಸ್ ಇದೆ ಅಡಿಗೆ ಕೋಣೆ ಕಚೇರಿ ಯಾರಿಗೆ ಅದು ಯಾರು ಇದ್ದಾರೆ ಅದು ಸೆಕ್ರೆಟರಿ ಗೊತ್ತಿಲ್ಲ ನಾವು ಅಷ್ಟಕ್ಕೆ ಇಟ್ಟಿಲ್ಲ ಆ ರೊಕ್ಕ ಯಾರು ₹400 ಅಂತ ನಾವು ಕೊಟ್ಟಿಲ್ಲ ಆದ್ರೆ ಈಗ 4 ಇದು ಮಾಡಿ ಕಟ್ಟರ್ ಮಾಡ್ಯಾರ ಬಿಲ್ ಹಾಕಂದಿಲ್ಲ ಮಾಡ್ಕೊಂಡಿಲ್ಲ ಜನಸಂಖ್ಯೆ ಅದು ಯಾರು ಯೂಸ್ ಆಗಬೇಕು ಅದೇ ಯೂಸ್ ಆಗಬೇಕು ಸುಮ್ಮನೆ ಯಾರೇ ಬಂದು ತಿಂದು ಹೋಗ್ತಾರಲ್ಲ ನಾವು ನೀವು ಗ್ರಾಮ ನೀವು ಲೇಟ್ ಆಗಿ ಬಂದು ಆ ಮಟ್ಟಿಗೆ ಎಂಟ್ರ್ ಆಗಲ್ಲ ಅದಕ್ಕಿಂತ ಮೊದಲು ಕೆಲಸ ಮಾಡ್ಬೇಕಂತೇಳಿ ಅವ್ರು ಹಾಕೊಂಡಿದ್ರು ಅವ್ರು ಭಾಳ ದಿವಸ ಮೇಲೆ ಕೆಲಸ ಮಾಡಲಿಲ್ಲ ಹಾಗಾಗಿ ಸ್ಟಾಪ್ ಇರ್ತದ್ದು ವಿಡಿಯೋ ಸರ್ವರ್ ಬಂದ ಮೇಲೆ ನಾ ಮಾಡ್ತಿದ್ದ ಕೆಲಸ ನೀವು ಶಂಕರ ಕೂಡಿ ಮಾಡ್ತೀನಿ ಅಂದಮೇಲೆ ಅವ್ರ ನಿಮಗೆ ಕೊಟ್ಟಾಗ ನೀವೇ ಎರಡು ಮಾಡ್ತೀರಿ ನೀವೇ ಸದರ ತಿಳ್ಕೊಂಡ್ರಿ ಕೆಲಸ ಮಾಡಿ ಮುಗಿಸಿಲ್ಲ ಒಂದೇನವ್ರು ಕೆಲಸ ಮಾಡ್ತಿದ್ರು ಒಂದ್ಸಲ ಇವ್ರು ಮಾಡ್ತಿದ್ರು ಕೊಟ್ಟು ಕಾಲದಲ್ಲಿ ಸಂಗ್ರಹ
ಸರ್ ಇದು ಕೇಳಿ ದಾರಿ ಒಂದು ಸರ್ ಅದು ಇಲ್ಲಿ ರೂಮ್ ಒಂದು ಕಟ್ಟಿಗೆ ಸರ್ ರೂಮ್ ಅದೇ ನಿಮಗೂ ಮಾಹಿತಿ ಬರ್ತದೆ ಸರ್ ಅಲ್ಲಿ ಆಧಾರ್ ಡೀಪ್ ಆಗಿ ಮೂರು ಕೆಲಸ ನಾವು ಇದು ಮಾಡ್ಬೋದು ಇಂಪಾರ್ಟೆಂಟ್ ಮಾಡ್ತೀವಿ ಸರ್ ಆಯ್ತೆಲ್ಲ ಬರ್ತೀವಿ ಸರ್ ನೀರು ಎಲ್ಲಿ ಹೋಗ್ತದೆ ಕೆಲವೊಬ್ಬರು ನೀರು ಬಂದಿಲ್ರಿ ಎಲ್ಲ ಹೋಗ್ಕೊಂಡು ಬಂದ್ರೆ ಅದೇ ನಾ ಎಷ್ಟು ಸಲ ಹೇಳಿದ್ರಿ ಹೇಳಿದ್ರಿ ಬಂದ ನನಗೆ ಹೇಳಿದ್ರಿ ನೋಡಿ ನೀರು ಹಿಂಗೆ ಜಿಗಿತದ ನೀರು ಜಿಗಿತದ ಹಳ್ಳಿ ಮತ್ತೆ ಕೆಲವೊಬ್ಬರು 24 ಮಂದಿ ನೀರು ನೀ ಪ್ರಶ್ನೆ ಮಾಡ್ತೀನಿ ನಿನ್ನ ಬಗ್ಗೆ ಗೌರವ ಹಿರಿಯ ಮನುಷ್ಯ ಈ ಒಂದು ರೂಪಾಯಿ ಹಾಕೊಳ್ಳಮ್ಮ ನಿಮಗೆ ಯಾಕೆ ನೀನು ಸೈಕೊಂಡಾಗಿ ನನಗೆ ಕಾಲೇಜ್ ನೀರು ಬರ್ತದೆ ಅಲ್ಲಿ ನಾವು ತೋರ ಪರ್ಮಿಷನ್ ಇಲ್ಲ ಪರ್ಮಿಷನ್ ಇಲ್ಲ ಅಂದ್ರೆ ಈ ಮನೆ ಮಾತ್ರ ನೀರು ತಗೊಂಡಿಲ್ಲ ನನಗೆ ಒಂದು ಜಾಗ ನೀರು ಬರ್ತದೆ ಈ ಸುನಿಲ್ ಸುನಿಲ್ 60% ಹೆಡ್ಡಿಂಗ್ ಅಲ್ಲ ನಿನ್ನಿಂದ 10 ಮಂದಿಗೆ ಸಮಸ್ಯೆ ಐತಲ್ಲ ಅಲ್ಲೇನ್ರಿ ನನ್ನ ಸಮಸ್ಯೆ ಆದ್ರೂ ನಾಳೆಗೆ ನಾನು ಪ್ರೈವೇಟ್ ಮಾಡ್ತೀನಿ ನನಗೆ ನೀರು ಅದೇ ಈಗ ನಿಮ್ಮ ಉದ್ದೇಶ ಮುಖ್ಯ ಉದ್ದೇಶ ಏನಿದೆ ನಾವು ಹೇಳ್ತೀವಿ ಸರ್ ಕೆಲಸ ಬರಬೇಕಾದ್ರೆ ಬಿಲ್ ಮಾಡಬೇಕು ಸರ್ ಇಲ್ಲಿ ಯಾವುದು ಕೆಲಸ ಇಲ್ಲ ಗ್ರಾಮ ಸಭೆಗಳಿಗೆ ನಾವು ಬಂದೇ ಗ್ರಾಮ ಸಭೆಗಳಲ್ಲಿ ಮಾತಾಡಬೇಕು ಆ ಸಮಸ್ಯೆ ಮುಖ ನಿಮ್ಮ ದೂರ ಮಾಡಿ ಹೋಗಬೇಕಾಗಿದೆ ಹೌದಲ್ರಿ ಈಗ ಬೆಲ್ಲ ಬಂದಿಗಳಿಗೆ ಇಟ್ಕೊಂಡು ಹೋಗ್ತಿದ್ವಿ ಈ ಸಲ ಗ್ರಾಮ ಸಭೆ ಮಾಡಿದ್ದು 3 ವರ್ಷ ಈ ಪ್ರಜೆಗಳಿಗೆ ನಾವು ಏನು ಮುಗಿದಿತ್ತು ಆ ಹಿಂದೆ ರೊಕ್ಕ ಕೊಟ್ಟು ಪ್ಲಾನ್ ಮಾಡ್ಯಾರ ಆಗಬಲ್ಲ ಅಂತ ಹೇಳಿದ್ರೆ ನಾವು ಸೆಕ್ರೆಟರಿ ಅವರು ಮತ್ತು ನಮ್ಮ ಸಭೆ ಇವತ್ತು ಗ್ರಾಮ ಸಭೆ ಒಳಗೆ ಕಾರ್ಯಕ್ರಮ ಬಂದಿರುವ ಅಧಿಕಾರಿಗಳಿಗೆ ಏನು ನಡೆದದ ಹೇಳಬೇಕು ಇಲ್ಲಿ ಯಾರು ಬಂದಿಲ್ಲ ಯಾರು ಅದು ಅದೇ ಹಳದಲ್ಲಿ ಒಂದು ಚೆಕ್ ಅನ್ನು ಹೇಳಿದೆ ಡಿಸ್ಕೌಂಟ್ ಆಗಿದೆ ಮತ್ತೆ ಮೊದಲು ಮಾಡಿದೆ ಯಾವ ಬಗ್ಗೆ ನಮ್ಮ ಕೈಗೆ ಪೇಮೆಂಟ್ ಸೇರಿಲ್ಲ ಮತ್ತೆ ಯಾವ ಆಗಿಲ್ಲ ಶೇರ್ ಮಾಡ್ತೀವಿ ಒಂದು ವರ್ಷ ಆಯ್ತು ಯಾಕೆ ಸೆಕ್ರೆಟರಿ ಹೇಳಿ ಸರ್ ಅವ್ರು ಹೇಳಿದ ಎಲ್ಲ ಪ್ಲೇಯರ್ಸ್ ಅಂತ ನಾವು ಮಾಡಿಸ್ಕೊಂಡಿದ್ದೀವಿ ಅದಾವ ಅವ್ರು ಆಯ್ತು ಬೋರ್ಡ್ ಟಿಕೆಟ್ ಬರೇ ಬೋರ್ಡ್ ಆಮೇಲೆ ಈಗ ಜಾಪಾನ ಲೇಬರ್ ಸರ್ ಅವರೇ 4 ಕೆಲಸ ಬ್ರಾಂಚ್ ಮಾಡಿದ್ರು ಸರ್ ಅದೇ ಸರ್ ಅದು ಎಲ್ಲರಿಗೆ ಬೇಕಾದ ಕೆಲಸ ಇದೆ ಸರ್ ಶಾಲೆ ಕೆಲಸ ಜಾಸ್ತಿ ಆಗಬೇಕು ಆಯ್ತು ಈ ವರ್ಷ ಅದು ಬೇಕಾದ್ರೆ ಸರ್ ಶಾಲೆ ಮೊದಲು ಅದೇ ನಮಗೆ ಕರೀತಾರೆ ಅದು ಪಾಪ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವಂತ ಸಿಸಿ ರೋಡ್ ಆಗಬೇಕು ಕೆಲಸ ಬಿಟ್ಬಿಟ್ಟು ಸರ್ ದಯವಿಟ್ಟು ನಮ್ಮ ಸೆಕ್ರೆಟರಿ ಸಾಹೇಬರಿಗೆ ಎಷ್ಟೋ 24 ಸಾವಿರ ರಿಪೇರ್ ಮಾಡ್ಕೊಂಡಿದ್ರಿ ಪಬ್ಲಿಕ್ ರೋಡ್ ನೀರು ಬರ್ತದ ನಮ್ಮ ಮನೆ ಕಡೆ ಹೋಗಿ ಪೈಪ್ ಹಾಕಿದ್ರೆ ಅಂತ ನಿನ್ನೆ ನಾವು ಗಾಡಿ ಬಿಟ್ಟಿದ್ರಿ ಪೈಪ್ ಹಾಕಲಿಲ್ಲ ಸಾರ್ವಜನಿಕರ ಕೆಲಸ ನಾವು ಮಾಡಿದ್ರೆ ಚಂದು ಸಾಹೇಬ್ ಬಿಟ್ಟು ಬಂದ್ರಿ ಈಗ ಬರ್ತೀನಿ ಹಿಂಗೆಲ್ಲ ಆಗ್ತಾವ್ರಿ ನಾ
ಸರ್ ಬಿಲ್ ಮಾಡಿ ಸರ್ ನಾ ಯಾವ ಕೆಲಸ ಇಲ್ಲ ಸರ್ ಏನ್ ಕೊಡ್ರಿ 25,000 ಮಾಡ್ಯಾರ ಮತ್ತೆ ಯಾರಿಗೆ ಕೊಡ್ಬೇಕ್ರಿ ಬಂಬು ಕೊಡ್ಬೇಕ್ರಿ ಬಿಲ್ ಆಗೋ ಜೆಸಿಬಿ ಕೊಡ್ಬೇಕ್ರಿ ಯಾಕೆ ಸರ್ ಯಾಕೆ ವೈನ್ ಜಾಗಿ ಕುಡ್ತೀವಿ ಸರ್ ಬಿಲ್ ಮಾಡಿ ಮತ್ತೆ ಕೆಲಸ ಮಾಡೋರು ಕೊಡ್ಬೇಕು ಯಾಕೆ ಸರ್ ಇಲ್ಲ ನಾನು ಹೇಳಿದ್ದೆ ಮಾಡ್ತೀವಿ ಸರ್ ಬಿಲ್ ಮಾಡಿ ಸುಮ್ಮನೆ ಮಾಡಿದ್ದೀವಿ ವಾದ ವಿವಾದ ಮಾಡುವುದಿಲ್ಲ ನಮಗೆ ಯಾರಿಗೂ ಅಭಿವೃದ್ಧಿ ನಿಮ್ಮ ಅಭಿವೃದ್ಧಿ ನಾನು ಅಭಿವೃದ್ಧಿ ಬೇಕಾಗಿರುವ ಅಭಿವೃದ್ಧಿ ಸಲುವಾಗಿ ನಾವು ನಿಮಗೆ ಕಾಡುವುದು ಜಗಳ ಆಗ್ಬೋದು ನಮ್ಮ ನಿಮ್ಮ ವೈಯಕ್ತಿಕ ಏನಿಲ್ಲ ಸರ್ ಇಲ್ಲ ಈ ಕೆಲಸ ಮಾಡ್ತಾ ಇರೋದು ಅಥವಾ ಏನು ಓಡಾಡ್ತಾ ಇರೋದು ಉದ್ದೇಶ ಇದೆ ಅದು ಸಾರ್ವಜನಿಕ ಸಾರ್ವಜನಿಕ ಕೆಲಸ ಸೆಕ್ರೆಟರಿ ಸಾಹೇಬ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಇವ್ರು ಯಾವ ನೀವು ಹೇಳಿದ್ದೆಲ್ಲ ಏನು ತಂದಿದ್ರಿ ಯೋಜನೆ ಅಳವಡಿಸ್ಕೊಂಡು ಸೆಕ್ರೆಟರಿ ಸರ್ ನಾನೇ ಹೇಳ್ತೇನೆ ಮುಂಬತ್ತಕ್ಕೆ ಏನಾಗುತ್ತೆ ಸರ್ ಏನು ಹೇಳಿಲ್ಲ ನನಗೆ ಗೋವಿಂದ ಕೇಳ್ತೀವಿ ನಾವೇನು ಕೆಲಸ ಕಲೆ ಕೊಟ್ಟಿಲ್ಲ ಮತ್ತೆ ನಿಮ್ ಜಿಕೆ ಬಂದಿದ್ದೀರಾ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇಲ್ಲ ಏನು ಮನೆಯಿಂದ ಒಂದು ಕಾಡಾದಲ್ಲಿ ಅದನ್ನು ಮಾಡಿದೆ ಸರ್ ಆದ್ರೆ ಮನೆಯಿಂದ ಮಾಡಿದ್ದೀನಿ ಸರ್ ಮನೆ ಚರಂಡಿ ಹ್ಞೂ ಸರ್ ಅದು ಇಡೀ ಊರು ಏನಾರ ಮಳ್ಕೊಂಡು ಬರ್ತಲ್ಲ ಭಾಳ ಏನು ಬರ್ತದೆ ಸರ್ ಮನೆಗೆ ಸಂತೋಷ ಮನೆಗೆ ಇಲ್ಲ ಸರ್ ಒಂದು ಕೇಶವನಾರಾಯಣ ಜಾಬ್ ಇಲ್ಲ ಸರ್ ಅದನ್ನು ಮುಂದೆ ಮಾಡಿದೆ ಎಲ್ಲ ಅಧಿಕಾರಿಗಳು ಸರ್ ಅದು ಮುಂದ್ಗಡೆ ನಮ್ಮ ಮನೆಯಿಂದ ಧನ್ಸಿಂಗ್ ಮಾಡಿದೆ ಸರ್ ಅದು ಧನ್ಸಿಂಗ್ ರಾಘವ ಮನೆಯಿಂದ ಕೇಶವನಾರಾಯಣ ಜಾಬ್ ಅದು ಮಾಡ್ಯಾರ ಸರ್ ಏನು ಮಾತಾಡ್ತು ಮುಂದೆ ಮಾಡ್ಯಾರ ಮಾತಾಡಕ್ಕೆ ಬಂದ್ರೆ ಮೇಲೆ ಧನ್ಸಿಂಗ್ ರಾಘವ ಈಗ ಪ್ರತಿ ಊರಿನ ಅಂಗನವಾಡಿ ಮತ್ತು ಎಲ್ಟಿ ಗ್ರಾಮದ ಅಂಗನವಾಡಿ ನೀರಿನ ಮತ್ತು ಶೌಚಾಲಯದ ಒಳಗೆ ಅನುಕೂಲ ಮಾಡಬೇಕು ಶೌಚಾಲಯ ಮತ್ತು ಕುಡಿಯುವ ನೀರು ಅಂಗನವಾಡಿ ಮತ್ತು ಕುಡಿಯುವ ನೀರು ಮತ್ತು ಶೌಚಾಲಯ ಫೋನ್ ಮುಂದೆ ಕಟ್ ಆಯ್ತು